ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಂಟರ್ನೆಟ್ಟು ಅಂದರೆ ಏನು ನಮ್ಮ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಲ್ಲಿ ನೋಡಿದ್ರು ಮಧುಗೌಡದೇ ನ್ಯೂಸ್ ಆಗಿಬಿಟ್ಟಿದೆ. ಮಧುಗೌಡದು ಮತ್ತು ಸ್ಯಾಮ್ಸಮ್ಮಿರ್ದು ಇವರಿಬ್ಬರದೇ ನ್ಯೂಸು ಎಲ್ಲ ಕಡೆನೂ. ಸೊ ಆನೆಸ್ಟಾಗಿ ನಮ್ಮ ಒಪಿನಿಯನ್ ಏನು ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಾವು ಇಬ್ಬರೂ ಕೂಡ ಫಾಲೋ ಮಾಡ್ತೀವಿ. ಅಂದರೆ ಅವ್ರ ಫ್ಯಾಮಿಲಿ ಫುಲ್ ಇವ್ರದ್ದು ಅಷ್ಟೇ, ಸ್ಯಾಮ್ಸಮ್ಮಿರ್ದು ಅಷ್ಟೇ, ಮತ್ತು ಅವ್ರ ಸಿಸ್ಟರ್ದು ಅಷ್ಟೇ, ಆಮೇಲೆ ಮಧುಗೌಡದು ಅಷ್ಟೇ, ನಿಖಿಲ್ ನಿಶಾದು ಅಷ್ಟೇ, ಎಲ್ಲರದೂ ಫಾಲೋ ಮಾಡ್ತೀವಿ ನಾವು, ಇಲ್ಲ ಅಂತಲ್ಲ. ಯಾಕೆಂದರೆ ನಾನೊಬ್ಳು ಯೂಟ್ಯೂಬರ್ ಆಗಿರೋದ್ರಿಂದ ಸೊ ಎಲ್ಲರದು ನೋಡ್ತಾ ಇರ್ತೀವಿ. ಸೊ ನನಗನ್ಸಿದಂಥ ಒಪಿನಿಯನ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಒಬ್ಳು ಪ್ರೆಗ್ನೆಂಟ್ ಅಂತ ಅಂದಮೇಲೆ ಅವ್ರದ್ದು ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾದರೆ ಫಸ್ಟು ನಾವು ಮಧುಗೌಡ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಕಮೆಂಟ್ಸ್ ಕೂಡ ನೋಡಿದೆ, ತುಂಬಾ ಬ್ಯಾಡಾಗಿ ಹಾಕಿದ್ದಾರೆ. ಆ್ಯಕ್ಚುಲಿ ಅದರಲ್ಲಿ ಬ್ಯಾಡಾಗಿ ಹಾಕೋವಂಥದ್ದು ಏನಿದೆ, ಅವ್ರ ಫ್ಯಾಮಿಲಿದವ್ರು ಹೇಳ್ತಾರೆ ನಿಮ್ಗೆ ಇಷ್ಟ ಇದ್ದರೆ ನೀವು ನೋಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ಅವ್ರಿಗೆ ಆ ಥರ ಎಲ್ಲ ಹೇಳೋದು ಸರಿಯಲ್ಲ ಅನ್ಸುತ್ತೆ. ಅದರಲ್ಲೂ ಹೆಣ್ಮಕ್ಳೇ ತುಂಬ ಜನ ಹೇಳ್ತಿದ್ದೀರಾ. ನಿಮ್ಮ ಮನೇಲೂ ಮಕ್ಳುಗಳೆಲ್ಲ ಇರ್ತಾರೆ. ಆ್ಯಕ್ಚುಲಿ ಹುಟ್ಟಿ ಇವತ್ತಿಗೆ ಅಂದರೆ 10 months ಆಗಿದೆ. ಸೊ ಆವತ್ತಿನ ದಿನ ನೆನಪಾಯಿತು ನಮ್ಗೆ. ಆ್ಯಕ್ಚುಲಿ ಅವ್ರ ವೀಡಿಯೋಸ್ ಎಲ್ಲ ನೋಡಿದಾಗ ಒಬ್ಬೊಬ್ಬರು ಹೊರಗಡೆ ವೆಯ್ಟ್ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು, ನಮ್ಮಮ್ಮ, ನಮ್ಮ ಅಣ್ಣ, ನನ್ನ ಹಸ್ಬೆಂಡು, ನನ್ನ ತಂಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ರಲ್ಲ ನಮ್ಮ ಮನೇಲಿ. ಅದೆಲ್ಲ ಒಳಗಡೆ ಏನಾಗ್ತಿದೆ ಅಂತ ಮೇ ಬಿ ಅವರು ಸೋಷಿಯಲ್ ಮೀಡಿಯಲ್ಲಿ ಇರೋದ್ರಿಂದ ಸ್ವಲ್ಪ ಎಕ್ಸಾಜುರೇಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಏನಂತ ಹೇಳಿದ್ರೆ, ಅದೊಂದು ಎಲ್ರಿಗೂ ಕೂಡ ಮೆಮೊರಬಲ್ ಮೂಮೆಂಟ್. ಅದೊಂಥರ ಹೇಳೋಕ್ಕಾಗಲ್ಲ. ಅದು ಅಷ್ಟು ಖುಷಿ, ಭಯ, ಒಂಥರ ಮಿಕ್ಸ್ಡ್ ಎಮೋಷನ್ ಅದು. ಸೊ ಈ ಥರ ಇರಬೇಕಾಯಿತು ಅಂತಂದಾಗ ನೀವು ಈ ಥರ ಎಲ್ಲ ಕಮೆಂಟ್ ಮಾಡೋದು ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೋದು. ನಾನು ಯಾರ ಪರವಾಗೂ ಮಾತಾಡ್ತಲ್ಲ, ನನ್ನ ಒಪಿನಿಯನ್, ನನ್ನ ಹಾನೆಸ್ಟ್ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ತುಂಬಾ ಬ್ಯಾಡ್ ಕಮೆಂಟ್ಸ್ ಹಾಕ್ತಾಯಿದ್ದೀರಾ. ಆಲ್ಮೋಸ್ಟ್ 70% ಬ್ಯಾಡ್ ಕಮೆಂಟ್ಸ್ ಇದ್ದರೆ 30% ಒಳ್ಳೆಯ ಕಮೆಂಟ್ಸ್ ಇದೆ. ಬಟ್ ಏನಂದರೆ, ಅಷ್ಟೊಂದು ಬ್ಯಾಡ್ ಕಮೆಂಟ್ ಮಾಡೋದು, ಅಷ್ಟೊಂದು ಟ್ರೋಲ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಏನಪ್ಪ. ಬಟ್ ತುಂಬ ಓವರಾಗೆಲ್ಲನೂ ಕಮೆಂಟ್ಸ್ಗಳು ಬರ್ತಾಯಿದೆ. ಅದು ನೋಡಿ ತುಂಬಾ ಬೇಜಾರಾಯಿತು. ಯಾರು ಎರ್ದಿರೋ ಮಗು, ಆಮೇಲೆ ಅದನ್ನು ಕಲ್ಕಿ ಊಟವನ್ನು ಹೌದು ಅವ್ರು ಎಕ್ಸಾಜರೇಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ವ್ಲಾಗ್ಸಲ್ಲಿ. ಬಟ್ ಏನಂತ ಗೊತ್ತಿಲ್ಲ ನನಗೆ, ಏನಕ್ಕೆ ಇಷ್ಟೊಂದೆಲ್ಲ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಬ್ಬಳು ಪ್ರೆಗ್ನೆಂಟ್ ಆಗಿ ಅವಳು ಮಗು ಡೆಲಿವರಿ ಆಗೋವರೆಗೂ ಅವಳು ಎಷ್ಟು ಕಷ್ಟಪಡ್ತಾಳೆ ಅದೆಲ್ಲ ತುಂಬ ಜನ ಹುಡುಗರುಗಳಿಗೆ ಗೊತ್ತಿಲ್ಲ. ಮೇ ಬಿ ಅವರು ಅದು ಗೊತ್ತಾಗಲಿ ಅಂತ ವೀಡಿಯೋಸ್ ಮಾಡಿರ್ಬೋದೇನು, ಇಲ್ಲ ಅಂತಲ್ಲ. ಬಟ್ ಅದನ್ನು ತುಂಬ ಇದಾಗಿ ತೊಗೋಬೇಡಿ. ಯಾಕೆ ಅಷ್ಟೊಂದು ಇದಾಗಿ ಮಾತಾಡ್ತೀರ? ನಾನೇನು ನಾವು ತುಂಬ ದೊಡ್ಡ ಫ್ಯಾನ್, ಅವ್ರಿಗೆ ಡಯರ್ಡ್ ಫ್ಯಾನ್, ಈ ಥರ ಎಲ್ಲ ಏನು ಬ್ಲಾಗ್ ಮಾಡ್ತಾಯಿಲ್ಲ. ಜನ್ರಲ್ ಆಗಿ ನೋಡಿ ಅದನ್ನು. ಬಟ್ ನಮ್ಗೆ ಅದ್ರಲ್ಲಿ ಕೆಲವೊಂದು ವಿಷಯಗಳು ಬೇಜಾರಾಯ್ತಿಲ್ಲ ಅಂತಿಲ್ಲ. ಅಂದರೆ ಮಧುರಮ್ಮ ಹಿಂದೆ ಇದ್ದರು, ಅವ್ರನ್ನ ಕರೆದು ಯಾರು ಪಾಪನ ತೋರಿಸಿಲ್ಲ, ಅದೆಲ್ಲ ನನಗೂ ಬೇಜಾರಾಯಿತು. ಆಮೇಲೆ ಪಾಪು ಆಗಿದ್ದು ಹೆಣ್ಮಗು ಆಯಿತು ಅಂತ ಒಂಥರ ಖುಷೀಲಿ ಕುಂದಾಡ್ಕೊಂಡು ನಗಾಡ್ಕೊಂಡೆಲ್ಲ ಬರ್ತಾರೆ. ಮಕ್ಳುಗಳಾಯಿತು ಅಂದರೆ ಹೆಣ್ಣು ಅಂತಲ್ಲ, ಯಾವುದೇ ಮಗು ಆಗಿರ್ಬೋದು, ತುಂಬ ಕುಂದಾಡ್ಕೊಂಡು ಖುಷಿಯಾಗಿ ಬರ್ತಾರಲ್ಲ, ಆ ಥರ ಎಲ್ಲ ಬಂದಿಲ್ಲ. ಅವರು ಒಂಥರ ಮೇ ಬಿ ಅವ್ರಿಗೇನಾದರೂ ಬೇರೆ ಅಂದರೆ ಗಂಡು ಮಗು ಬೇಕು ಅಂತ ಏನಾರು ಆಸೆ ಇತ್ತು, ಏನು ಕತೆನೋ ನನಗೆ ಗೊತ್ತಿಲ್ಲ. ಬಟ್ ಏನಂದರೆ ಸ್ವಲ್ಪ ಬೇಜಾರಾಯಿತು. ಬ್ಯಾಡ್ ಕಮೆಂಟ್ಸ್ ನೋಡಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇದಾಯಿತು. ಏನಪ್ಪ ಈ ರೇಂಜ್ಗೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋ ಅವಶ್ಯಕತೆ ಇದೆಯಾ ಇದರಲ್ಲಿ? ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಬ್ಯಾಡ್ ಕಮೆಂಟ್ಸ್ ಹಾಕಿ ಯಾರ್ಯಾರಿಗೆ ಹಾಕಿ ಗೊತ್ತಾ, ಈ ಕೆಟ್ಟದಾಗೆಲ್ಲ ಇದು ಮಾಡ್ತಾರಲ್ಲ ಅಂಥವ್ರಿಗೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಅದು ಮಗು ವಿಷಯ ತುಂಬ ಸೆನ್ಸಿಟಿವ್ ಅದು. ಮತ್ತು ಆ ಮಗು ಹುಟ್ಟಿರೋದು ಮೇ ಬಿ ಗೊತ್ತಿಲ್ಲ ಅವ್ರಿಗೆ ಏನಂತ, ಗಂಡು ಮಗು ಹೆಣ್ಮಗು ಆ ಥರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಯಾವ್ದು ಮಗು ಆದ್ರೂ ಮಗುನೇ. ಅದು ಎಷ್ಟು ಪ್ರೀತಿ ಇರುತ್ತೆ, ಎಷ್ಟಿದಿರುತ್ತೆ ಅಂತ ನಮಗೆ ಇನ್ನೂ 10 months ಇರೋದನ್ನ ಇನ್ನೂ ಕಣ್ಮುಂದೆನೇ ಇದೆ. ಅಲ್ಲಿ ಆ ನಿಶಾ ಆಯ್ತಾ ಮಗು ಆಯಿತಾ ಅಂತ ಅವಳು ಕಾಯ್ತಾ ಇರೋದು, ಅದೆಲ್ಲ ನೋಡಿದಾಗ ನನ್ನ ತಂಗಿ, ನಮ್ಮ ಮನೇಲಿ ನಮ್ಮಮ್ಮ ಕಾಯ್ತಾ ಇದ್ದಿದ್ದು, ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಿದ್ದು, ನಮ್ಮ ಅಣ್ಣ ಒಂದು ಕಡೆ, ನಮ್ಮ ಅಣ್ಣನ ಹೆಂಡತಿ ಒಂದು ಕಡೆ, ಅಪ್ಪ ನಮ್ಮ ಮನೆ ತಕ್ಕ ಅಂತೂ, ನನ್ನ ಮನೆ ತಕ್ಕ, ನನ್ನ ತಂಗಿ ಎಲ್ಲರೂ ಕೂಡ ಅಷ್ಟೇ ಇಲ್ಲ ಏನಾಗಲ್ಲ, ಸರೋಗುತ್ತೆ ಅಂತ ಇರೋದು. ಒಬ್ಬೊಬ್ಬರು ಒಂದೊಂದು ಥರ ದೇವ್ರನ್ನ ಬೇಡ್ತಾ ಇರೋದು, ಅದೆಲ್ಲ ಅವರೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ನಮ್ಮ ಲೈಫ್ ಸ್ಟೈಲಲ್ಲಿ ನಾವುಗಳು ಮಾಡ್ಕೊಂಡಿಲ್ಲ ಅಷ್ಟೇ. ಆ್ಯಕ್ಚುಲಿ ಅದನ್ನ ನೋಡಿದಾಗ ವ್ಲಾಗ್ನ ನಮ್ಮ ಲೈಫಲ್ಲೂ ಹಿಂಗೆ ಆಗಿತ್ತಲ್ವ ಅಂತ ಅನಿಸುತ್ತೆ ಹೊರತು ಬ್ಯಾಡ್ ಕಮೆಂಟ್ ಮಾಡಬೇಕು ಅಂತ ಅನಿಸಲ್ಲ ಗೈಸ್. ನೀವು ಯಾಕೆ ಆ ಥರ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನೋಡಿ ಅವಳು ಕೂಡ ಒಂದು ಹೆಣ್ಣು ಹುಡುಗಿ, ಆ ಥರ ಎಲ್ಲ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ನನಗೆ ಗೊತ್ತಿಲ್ಲ. ಮಗು ಅನ್ನೋದಾದ್ರೂ ಇದು ಮಾಡ್ಕೊಂಡು ಏನೇನೋ ಕಮೆಂಟ್ ಮಾಡ್ತೀರಾ. ಆಮೇಲೆ ಸ್ಕೂಲ್ಗಳು ರಜಾ, ಕಾಲೇಜ್ಗಳಿಗೆ ರಜಾ, ಅದು ನೋಡೋಕೆ ಫನ್ನಿಯಾಗಿದೆ. ಬಟ್ ಅವ್ರಿಗೆ ತುಂಬ ಹರ್ಟ್ ಆಗ್ಬೋದು ಅನ್ಸುತ್ತೆ. ಅದೆಲ್ಲ ನೋಡ್ಕೊಂಡು ಕಮೆಂಟ್ಸ್ ಮಾಡಿ. ಎಲ್ಲರ ಮನೇಲೂ ಮಕ್ಕಳೆಲ್ಲ ಪುಟ್ಟಣಿ ಮಕ್ಕಳೇ ಗೈಸ್. ಮಕ್ಕಳು ಯಾವತ್ತಿದ್ರು ಮಕ್ಕಳೇ. ಯಾವ ಮಗು ಆಗಲಿ, ಯಾವ ಮಗು ಆದ್ರೂ ಮಕ್ಕಳೇ.
ಬಟ್ ಏನಂತ ಅವರುಗಳು ಇದ್ದಿದ್ದ ಎಕ್ಸ್ಪ್ರೆಷನ್ ಸ್ವಲ್ಪ ನನಗೂ ಅನ್ನಿಸ್ತು, ಇಲ್ಲ ಅಂತಲ್ಲ, ಹಾನೆಸ್ಟ್ ಒಪಿನಿಯನ್ ಇದು ನಂದು. ಅವ್ರು ಇದ್ದಿದ್ದ ರೀತಿ ನನಗೂ ಕೂಡ ಸ್ವಲ್ಪ ಏನು ಹಿಂಗಿದಾರಲ್ಲ ಅಷ್ಟೊಂದು ಖುಷಿಯಾಗಿಲ್ಲ ಸೀಮಂತದಲ್ಲಿ. ಮತ್ತು ಅವ್ರ ವ್ಲಾಗ್ಸಲ್ಲಿ ಡೈಲಿ ನೋಡ್ತಿದ್ದೀನಿ. ಸೊ ಅದರಿಂದ ಈ ಥರ ಎಲ್ಲ ನೋಡಿದಾಗ ಅವರು ಅಷ್ಟು ಖುಷಿಯಾಗಿರಲಿಲ್ಲ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಅವರು ಒಂಥರ ಇದ್ದಿದ್ದು ಜೋಶು ತುಂಬ, ಅಥವಾ ಮೇ ಬಿ ಯಾರು ಗೊತ್ತು, ಅವರು ಡೆಲಿವರಿ ರೂಮಿಂದ ಬಂದಿದ್ದರಿಂದ ಅವ್ರಿಗೆ ಫುಲ್ಲು ಫ್ರಸ್ಟ್ರೇಷನ್ ಆಗಿತ್ತೋ ಏನು ಕತೆನೂ ಮಾತಾಡಬೇಡ ಅಂತ ಅವನು ಎತ್ಕೊನನ್ನ ಅಂತ ಫುಲ್ಲು. ಅದು ಹೇಳೋಕ್ಕಾಗಲ್ಲ ಹೆಂಗೆ ಅಂತ ಹೇಳಿದ್ರೆ ಫುಲ್ಲು ಫ್ರಸ್ಟ್ರೇಟ್ ಆಗಿರ್ತಾರೆ ಅಲ್ಲಿ. ಆ ನೋವು ಅದು ನೋಡಿರೋರಿಗೆ ಗೊತ್ತು. ಆ್ಯಕ್ಚುಲಿ ನೀವುಗಳು ಕಮೆಂಟ್ಸ್ ಮಾಡ್ತಾ ಇರೋರಲ್ಲೂ ಫ್ಯಾಮಿಲಿಲಿ ಗೊತ್ತಿರುತ್ತೆ ನಿಮಗೆ ಏನೇನು ಅಂತ. ಬಟ್ ನೀವು ಆದರೂ ಕೂಡ ಅದು ಯಾಕೆ ಆ ಥರ ಎಲ್ಲ ಕಮೆಂಟ್ಸ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಮಾಡ್ಕೊಳ್ಳಿ, ಅವರೇ ಅದನ್ನೆಲ್ಲ ತಲೆ ಕೆಡಿಸ್ಕೋತಿಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅನ್ಸುತ್ತೆ. ಬಟ್ ನಾವು ಹೆಣ್ಮಕ್ಳಲ್ವ, ಸೊ ಅದರಿಂದ ಇದ್ಯಾಕೆ ಇಷ್ಟೊಂದೆಲ್ಲ ಮಾಡ್ತಿದ್ದಾರಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಬೇಜಾರಾಯಿತು ಸ್ವಲ್ಪ ನೋಡಿ ಅವ್ರ ಕಮೆಂಟ್ಸ್ಗಳು ಅದೆಲ್ಲ. ಅವ್ರು ಸ್ವಲ್ಪ ಎಕ್ಸಾಜುರೇಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ಸುತ್ತೆ. ಬಟ್ ಅವ್ರು ಮಾಡಿದ್ದು ಓಕೆ, ಎಕ್ಸಾಜುರೇಟ್ ಮಾಡಲಿ. ಬಟ್ ಅದನ್ನೇ ಮಗು ಆದಮೇಲೂ ಕೂಡ ಅವ್ರು ಹಂಗೆ ಇಟ್ಕೊಂಡಿದ್ರೆ ಏನೂ ಅನ್ನಿಸ್ತಿರಲಿಲ್ಲ. ಒಂದು ಸೆಕೆಂಡ್ಗೆ ನಾನು ಆ್ಯಕ್ಚುಲಿ ವ್ಯೂವರ್ ಆಗಿನೂ ನನಗೆ ಒಂದೊಂದ್ಸಲಿ ಅನ್ನಿಸ್ಬಿಡ್ತು ಸಡನ್ನಾಗಿ. ಇದು ಹಿಂಗಿದ್ದಾರಲ್ಲ ಮೋಸ್ಟ್ಲಿ ಅವರೆಲ್ಲ ಗಂಡು ಮಗು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೇನೋ, ಅದಕ್ಕೇನಾದ್ರು ಎಲ್ಲರೂ ಒಂದು ಸೆಕೆಂಡ್ ಸ್ವಲ್ಪ ಇದಾದ್ರೇನೋ ಅಂತ ಅನ್ನಿಸ್ತು. ಬಟ್ ಅವರೆಲ್ಲ ಸೋಷಿಯಲ್ ಮೀಡಿಯಾಲಿರೋರು ಎಷ್ಟು ಹುಷಾರಾಗಿರಬೇಕು ಅಂದರೆ ಮಾತಾಡೋದು ಒಂದೊಂದು ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಮಾತಾಡಬೇಕು. ನಮ್ಮ ಲಡ್ಡು ಅಂತೂ ಏನು ಮಾತಾಡೋದಕ್ಕೂ ಬಿಡಲ್ಲ. ಆ ಮಕ್ಕಳುಗಳೇ ಹಂಗೇ, ಮಕ್ಳು ಹಿಡ್ಕೊಂಡು ಒಂದೊಂದು ಕೆಲಸ ಮಾಡೋದು ತುಂಬಾ ಕಷ್ಟ, ಇಲ್ಲ ಅಂತಲ್ಲ. ನನಗೇನು ಅವ್ರ ಮೇಲೆ ಬೇಜಾರಾಗಿಲ್ಲ. ಎಲ್ಲರೂ ನೋವು ಪಡ್ತಾರೆ, ಎಲ್ಲರೂ ಏನು ಈ ಡೆಲಿವರಿ ಅನ್ನೋದು ಪೇನೇ, ಯಾರಿಗೂ ಪೇನ್ ಇಲ್ಲ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಬಟ್ ಅಷ್ಟೊಂದು ಎಕ್ಸಾಜುರೇಟ್ ಮಾಡಿ ಅವ್ರಿಗೆಲ್ಲ ತುಂಬ ಕಮೆಂಟ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ತುಂಬ ಜನ ಪಾಸಿಟಿವ್ ಆಗೂ ಹೇಳಿದರೆ, ತುಂಬ 90% ಅಲ್ಲ 70% 90 ಇರ್ಬೋದೇನೋ ಮೇ ಬಿ, ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಹಾಕಿರೋದು, ಏನೇನೋ ಹಾಕಿದ್ರು. ಅದೆಲ್ಲ ನೋಡಿ ನನಗೊಂಥರ ಅನಿಸ್ತು, ಹೋಗ್ಲಿ ಬಿಡೋ ನಮಗೆ ಯಾಕೆ, ಅವರೇ ಆದಾಗವ್ರೆ ನಾವು ಯಾಕೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ. ಬಟ್ ಅದೇನೋ ಮನ್ಸು ತಡಿಲಿಲ್ಲ, ಮಾಡೋಣ ಒಂದು ವಿಡಿಯೋ ಅಂತ ಅನ್ನಿಸ್ತು. ಯಾಕೆಂದರೆ ಈ ಥರ ಎಲ್ಲ ಮಾಡೋದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ. ನೀವು ಯಾಕೆ ಆ ಥರ ಮಾಡ್ತಿದ್ದೀರೋ ಗೊತ್ತಿಲ್ಲ. ನೋಡ್ಕೊಂಡು ಕಮೆಂಟ್ ಮಾಡಿ. ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಇರ್ತಾರೆ, ಅದರಲ್ಲೂ ಡೆಲಿವರಿ ಟೈಮ್ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ, ಏನೇನೋ ಆಗೋಗ್ಬಿಡುತ್ತೆ ಅಂಥದ್ರಲ್ಲಿ. ಅವ್ರು ಇವಾಗ ಡೆಲಿವರಿ ಈಗ ತಾನೇ ಆಗಿದೆ, ಸೊ ಏನೇನೋ ಹೇಳ್ತಾರೆ ಬಾಣಂತಿ ಸನ್ನಿ ಅಂತ ಅದು ಇದು ಅಂತ. ಸೊ ಆ ಥರ ಎಲ್ಲ ಏನಾದರೂ ಆಗಿ ಅವ್ರೇನಾದ್ರು ಡಿಪ್ರೆಷನ್ ಹೋಯ್ತು ಅಂದರೆ ಅದ್ರ ಶಾಪ ಯಾವತ್ತೂ ತಟ್ಟದಿರೋ ಬಿಡಲ್ಲ ಆ ಥರ ಮಾಡಿದವ್ರಿಗೆ. ಸೊ ಅವ್ರು ಏನೂ ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅದೆಲ್ಲ ಮೈಂಡ್ಗೆ ಗೊತ್ತಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಕ್ಕಳು ಅಂದರೆ ಮೊಟ್ಟೆ ಮಗು ಇರುತ್ತಲ್ವ, ಸೊ ಮಲಗಿರೋರನ್ನೇ ಎಬ್ಬರಿಸಲ್ಲ ಮತ್ತು ಬೈಯಲ್ಲ, ತುಂಬ ಸೂಕ್ಷ್ಮವಾಗಿ ನೋಡ್ಕೊತಾರೆ. ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಇಷ್ಟೆಲ್ಲ ಕಮೆಂಟ್ಸು ಅದೆಲ್ಲ ಮಾಡಿದವರು ತುಂಬ ಹರ್ಟಾಗಿರ್ಬೋದು. ಗೊತ್ತಿಲ್ಲ, ಯಾಕೋ ಹೇಳ್ಬೇಕಂತ ಅನ್ನಿಸ್ತು. ಸ್ವಲ್ಪ ನೋಡ್ಕೊಂಡು ಕಮೆಂಟ್ಸ್ ಮಾಡಿ. ಮತ್ತು ಮಗು ಬಗ್ಗೆ ಅಂತೂ ಗೊತ್ತಿಲ್ಲ ನನಗೂ ಏನಂತ, ಬಟ್ ಅವ್ರು ಸ್ವಲ್ಪ ಅಪ್ಸೆಟ್ ಆಗಿರೋದು ನಾನು ಅಬ್ಸರ್ವ್ ಮಾಡಿದೆ. ಅದನ್ನು ಅದು ಒಪ್ಕೋಬೇಕು. ಆ್ಯಕ್ಚುಲಿ ಅವರು ಕೂಡ ಒಂದು ವ್ಲಾಗ್ ಮಾಡಬೇಕು. ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಬಿಟ್ರೆ ಏನು ತಪ್ಪೇನಿಲ್ಲ ಅದರಲ್ಲಿ. ಎಲ್ಲರೂ ಆಸೆ ಪಡ್ತಾರೆ. ಇವಾಗ ನಾನೇ ಆಗಲಿ ಫಸ್ಟ್ ಮಗು ಗಂಡು ಮಗು ಆಗಿಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಇಲ್ಲ ಅಂತಿಲ್ಲ. ಬಟ್ ಎಲ್ರಿಗೂ ಇರುತ್ತಲ್ಲ. ಬಟ್ ಬೇಜಾರಾದಾಗ ಇರಲಿ, ಅದನ್ನೇ ತೋರಿಸ್ಕೊಳ್ಳಿ, ಸುಮ್ಮನೆ ಡ್ರಾಮಾ ಮಾಡೋದು ಬೇಡ. ಓಕೆನಾ, ಮೇ ಬಿ ಇದ್ರೂ ಇರ್ಬೋದೇನೋ ಅವರ ಒಪಿನಿಯನು, ಗೊತ್ತಿಲ್ಲ ಏನಂತ. ಆಮೇಲೆ ಇನ್ನೇನು ಹೇಳ್ಬೇಕು ಅಂದ್ಕೊಂಡೆಪ್ಪ. ಯಾವುದು 1 ಮಿಲಿಯನ್ ಆಯ್ತಲ್ಲ, ತುಂಬ ಜನ ಅದನ್ನು ಕಮೆಂಟ್ಸ್ ಮಾಡೋರೆ. 1 ಮಿಲಿಯನ್ಗೋಸ್ಕರನೇ ಮಗು ಅದೆಲ್ಲ ಬೇಕಾ ಮಾತು? 1 ಮಿಲಿಯನ್ಗೋಸ್ಕರ ಯಾರಾದರೂ ಮಕ್ಕಳು ಮಾಡ್ಕೋತಾರ? ಅಯ್ಯೋ ದೇವ್ರೆ, ಮಕ್ಕಳು ಅಂದರೆ ಎಷ್ಟು ಕಷ್ಟ ಗೊತ್ತಾ. ಒಂದು ನಿಮಿಷ ನೆಟ್ಟಿಗೆ ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಯಾವುದೋ ಬೇಡ ವಾಶ್ರೂಮ್ಗೆ ಹೋಗೋಕ್ಕೆ ಆಗಲ್ಲ, ಹಂಗೆ ಟಾರ್ಚರ್ ಕೊಡ್ತಾರೆ. ಈ ಮಕ್ಳು ಎದ್ಕೊಂಡು 1 ಮಿಲಿಯನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಗೊತ್ತಿಲ್ಲ ಏನಂತ. ಮತ್ತು ಇನ್ನೊಂದು ಕೂಡ ಅನ್ನಿಸ್ತು, 1 ಮಿಲಿಯನ್ ಖುಷಿ ಪಟ್ಟಷ್ಟು ಅವ್ರಿಗೆ ಮಗು ಆಗಿದ್ದು ಖುಷಿ ಇಲ್ಲ ಅಂತ ಗೊತ್ತಿಲ್ಲ ಏನಂತ. ಮೇ ಬಿ ಅವ್ರಿಗೆ ಗಂಡು ಮಗು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೆಣ್ಮಗು ಆಯ್ತಲ್ಲ ಅಂತ ಮೇ ಬಿ ಏನಾದರೂ ಇದ್ರೂ ಇರ್ಬೋದೇನೋ. ಬಟ್ ಗೊತ್ತಿಲ್ಲ, ಅವ್ರವ್ರ ಪರ್ಸ್ನಲ್ ಒಪಿನಿಯನ್ನ ಅವರೇ ಹೇಳ್ಕೊಳ್ಳೋರ್ಗು ಬಿಟ್ಬಿಡಿ. ಯಾಕೆ ಸುಮ್ಮನೆ ನೀನು ರೋಲ್ ಮಾಡ್ತೀರ? ಅದು ನೋಡಿ ಅಪ್ಪ ಅವಳು ನಿಜ ಅದು ಹೆಂಗಿದ್ದಾಳಪ್ಪ. ನಮ್ಮ ಮನೇಲೇ ಏನಾದರೂ ಒಂದೊಂದು ಮಾತು ಅಂದ್ಬಿಡ್ದು ಅಂದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಅಂದರೆ ಇದರಲ್ಲಿ ನಮ್ಮ ಬಾಣಂತನದಲ್ಲಿ ಸುಮ್ಮನೆ ರೇಗಾಡ್ತಿದ್ದೆ, ಇನ್ನು ಅಂಥದ್ದೆಲ್ಲ ಕೇಳಿಸ್ಕೊಂಡು ಅದು ಹೆಂಗಿರ್ತಾಳೋ ಪುಣ್ಯತ್ಕಿತ್ತಿ ನನಗಂತೂ ಗೊತ್ತಿಲ್ಲ. ಬಟ್ ಒಂದೊಂದ್ಸಲಿ ಬೇಜಾರಾಗುತ್ತೆ, ಇದು ಯಾಕಪ್ಪ ಹಿಂಗೆ ಅಂತ. ಗೊತ್ತಿಲ್ಲ ಏನು ಅನಿಸುತ್ತೆ ನಿಮ್ಗಳಿಗೆ, ಯಾಕೆ ಆ ಥರ ಅನಿಸ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅದು ಸ್ವಲ್ಪ ಕಡಿಮೆ ಮಾಡಿ. ನೀವು ನೋಡೋಕೆ ಇಷ್ಟ ಇದ್ದರೆ ನೋಡಿ ವ್ಲಾಗ್ಸ್ನ, ಇಲ್ಲಾಂದರೆ ಬಿಟ್ಬಿಡಿ, ಸುಮ್ಮನೆ ಯಾಕೆಲ್ಲ ತಲೆ ಕೆಡಿಸ್ಕೊಳ್ತೀರಾ. ಸೊ ಇದೊಂದು ನನಗೊಂದು ಒಪಿನಿಯನ್ ಅನ್ನಿಸ್ತು. ಮತ್ತು ಸ್ಯಾಮ್ ಸಮೀರ್
ಅವ್ನ ಹುಡುಗಿಗೆ ಅವ್ನು ಹೆಂಗಾರು ಪ್ರಪೋಸ್ ಮಾಡ್ಕೊತಾನೆ, ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು ಅಂತ. ಅವ್ನು ವೇಸ್ಟ್ ಆರಾಮ ಮಾಡ್ಕೊತಾನೆ, ಏನಾದರೂ ಮಾಡ್ತಾನೆ, ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ. ನೀವು ಯಾಕೆ ಅದು ಕೂರ್ಕೊತಾ ಇದ್ದೀರಾ ವೇಸ್ಟ್ ಮನಿ? ಯಾಕೆ ಹುಡುಗಿರೆಲ್ಲ ನೀವು ನಮ್ಮನ್ನು ಪ್ರಪೋಸ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕೇಳ್ತಾರೆ ಅಂತನಾ? ಸ್ಯಾಮ್ ಸಮೀರ್ ಎಷ್ಟು ಕಷ್ಟಪಟ್ಟು ಅವನ ಲೈಫಲ್ಲಿ ಹೆಂಗಿದಾನೆ ಅಂತ ಒಂದು ಡೇ 1 ವ್ಲಾಗಿಂದ ನೋಡ್ಕೊಂಡು ಬಂದಿದ್ದೀವಿ ನಾವು. ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಫ್ಯಾಮಿಲಿ ಅಂದ್ರೆ ಅವನು ಅಷ್ಟು ಸಪೋರ್ಟ್ ಮಾಡ್ತಾನೆ ಗೊತ್ತಾ. ನಮಗಂತೂ ಸ್ಯಾಮ್ ಸಮೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಹೋಲ್ ಫ್ಯಾಮಿಲಿನೇ ಎಲ್ರಿಗೂ ಸ್ಯಾಮ್ ಸಮೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಯಾಕಾದ್ರೆ ಅವ್ನು ಇಷ್ಟ, ಅವ್ನು ಹುಡುಗಿಗೆ ಏನಾದರೂ ಮಾಡ್ಕೊತಾನೆ, ಅವ್ನು ಹೆಂಗಾರು ಪ್ರಪೋಸ್ ಮಾಡ್ಕೊತಾನೆ. ಅದಕ್ಕೆ ಯಾಕೆ ವೇಸ್ಟ್ ಮನೆ ಅದು ಇದು ಅಂತ ಏನೇನೋ ಕಮೆಂಟ್ಸ್ ಮಾಡ್ತಾರೆ. ಅದು ನೋಡಿ ಬೇಜಾರಾಯಿತು ಅಷ್ಟೇ, ಇನ್ನೇನಿಲ್ಲ. ಸೊ ನನ್ನ ಅನಿಸಿದ ಒಪಿನಿಯನ್ ನಾನು ಹೇಳಿದ್ದೀನಿ, ನಿಮ್ಗೇನು ಅನಿಸುತ್ತೆ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಇದಕ್ಕೂ ಕೂಡ ಏನಾದರೂ ಕಮೆಂಟ್ಸ್ ಮಾಡಿರ. ಆಮೇಲೆ ನನ್ನ ಒಪಿನಿಯನ್ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ನಿಮಗೂ ಏನಾದರೂ ಒಳ್ಳೇದು ಅನಿಸ್ತು ಅಂದರೆ ನೀವು ಅವ್ರಿಗೂ ಸಪೋರ್ಟ್ ಮಾಡಿ. ಏನಂತಂದ್ರೆ ಅವ್ರಿಗೂ ಒಂಥರ ಏನಂತ ಹೇಳಿದ್ರೆ ಸಪೋರ್ಟ್ ಮಾಡಬೇಕಿಲ್ಲ ಅಂತಿಲ್ಲ, ಬಟ್ ಈ ಥರ ಎಲ್ಲ ತುಂಬ ಹರ್ಟ್ ಆಗೋ ಥರ ಎಲ್ಲ ಮಾಡಬಾರ್ದು ಅಂತ ನನ್ನ ಒಪಿನಿಯನು. ನೋಡಿ ನಿಮ್ಗೇನು ಅನ್ಸುತ್ತೋ ನಂಗೆ ಗೊತ್ತಿಲ್ಲ. ನನಗಂತೂ ಬೇಜಾರಾಯ್ತು ಇವೆರಡು ಇದು ನೋಡಿ. ಯಾಕೆಂದ್ರೆ ಅವರಿಬ್ಬರು ತುಂಬ ಒಳ್ಳೆ ಇನ್ಫ್ಲೂಯೆನ್ಸರ್ಗಳಿಲ್ಲ ಅಂತಲ್ಲ. ಇನ್ನು ವರುಣ್ ಆರಾಧ್ಯಗಂತೂ ಹೇಳಂಗೇ ಇಲ್ಲ, ಆ ರೇಂಜಿಗೆ ಇದು ಮಾಡ್ತಿದ್ರು. ಅವರೆಲ್ಲರೂ ಒಳ್ಳೆಯವ್ರೇನು ಇಲ್ಲ ಅಂತೇಳಿ ಹಂಗನ್ಬಿಟ್ಟು ನಾನೇನು ಅವ್ರು ಪರ್ಸ್ನಲ್ ಏನು ಗೊತ್ತಿಲ್ಲ ನನಗೆ. ಬಟ್ ನನಗೆ ಅನಿಸ್ತಾ ಇರೋದು ಗೊತ್ತಿಲ್ಲ ಅದು ಯಾಕೆ ಇಷ್ಟೊಂದು ಹೇಟ್ರೇಟ್ಸ್ ಆಗ್ತಿದೆ ಅಂತ. ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ನನಗನ್ಸಿದ್ದು ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ. ಪಾಪು ಅವ್ರ ಪಾಪು ನಮ್ಮ ಪಾಪು ಯಾರೇ ಆಗಲಿ ಮಕ್ಕಳು ಮುಖ ನೋಡ್ತಿದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ ಅಂತೆ. ಆ ನಿಖಿಲ್ಲು ಏನೋ 1 ಬಿಲಿಯನ್ ಆಗಿದ್ದಕ್ಕೆ ಎಲ್ಲರೂ ಒಂದು ವಾರ ಪಾರ್ಟಿ ಹೋಗೋಣ ಅಂತಂತವನೆ. ಅದು ನೋಡಿ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರಾ. ಅವ್ರವ್ರಿಗೆ ಏನೇನು ಅನಿಸ್ತಾ ಇದೆಯೋ ಯಾರು ಗೊತ್ತು. ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಪಾಡನ್ನ ನಾವು ಇರಬೇಕು. ಅವ್ರವ್ರ ಲೈಫ್ ಅವ್ರವ್ರು ನೋಡ್ಕೊತಾರೆ. ನಿಮ್ಮ ತಟ್ಟೆಲಿ ಬಿದ್ದಿರೋದನ್ನ ನೀವು ಫಸ್ಟ್ ನೋಡ್ಕೊಳ್ಳಿ, ಕಮೆಂಟ್ಸ್ ಮಾಡ್ತಾರವರು, ಆಮೇಲೆ ನೀವು ನೋಡ್ಕೊಳ್ಳಿ. ಸರಿನಾ? ಬಾಯ್. ಇದು ನನ್ನ ಅನಿಸಿಕೆ. ಯಾರಿಗಾದ್ರೂ ಬೇಜಾರಾಗಿದ್ದರೆ ಗೊತ್ತಿಲ್ಲ, ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೊಳ್ಳಿ. ನನಗಂತೂ ಬೇಜಾರಾಗಿಲ್ಲ, ನಂಗೆ ಖುಷಿ ಆಯಿತು. ಮಗು ಆಗಿದ್ದು ತುಂಬಾ ಖುಷಿ ಆಯಿತು. ನಾನು ಖುಷಿಯಾಗಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಕಾಯ್ತಿದ್ರು ಆ್ಯಕ್ಚುಲಿ, ಯಾವಾಗ ವ್ಲಾಗ್ ಆಗ್ತಾರೆ ಅಂತ ಒಳ್ಳೆ ನೋಡ್ಕೊಂಡು. ಯಾಕೆಂದರೆ ಅದೊಂಥರ ಖುಷಿ ಅಲ್ವಾ, ಅದೊಂಥರ ಖುಷಿ ವಿಷಯ, ಹೇಳೋಕ್ಕೆ ಆಗಲ್ಲ. ನಾನು ಕೂಡ ವ್ಲಾಗ್ ಮಾಡಿದ್ದೀನಿ ನಾನು ಇದರಲ್ಲಿ ಡೆಲಿವರಿ ಟೈಮಲ್ಲಿ. ಆ್ಯಕ್ಚುಲಿ ನನಗೆ ಅದೆಲ್ಲ ಏನು ನಡೀತಾ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ನನ್ನ ತಂಗಿ ಎಲ್ಲ ವೀಡಿಯೋ ಮಾಡಿದ್ದು ನೋಡಿದ್ಮೇಲೆ ನನಗೆ ಅನ್ನಿಸ್ತು ಇಷ್ಟೆಲ್ಲ ಆಗಿದೆಯಾ ಅಂತ. ಇಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾರೆ ಹೊರತು ಈ ಥರ ಕಮೆಂಟ್ಸ್ ಮಾಡಲಿ, ಬ್ಯಾಡ್ ಕಮೆಂಟ್ಸ್ ಮಾಡಲಿ ಅಂತ ಅಲ್ಲ. ಸೊ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಪಾಸಿಟಿವ್ ಆಗಿ ಇರಿ ನಿಮ್ಮ ಲೈಫಲ್ಲಿ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಪಾಸಿಟಿವ್ ಆಗಿರಿ.